16ನೇ ಹಣಕಾಸು ಆಯೋಗದ ಸಭೆಗೆ ಸಿಎಂ ಸಿದ್ದರಾಮಯ್ಯ ನಾಳೆ ಮತ್ತೆ ದೆಹಲಿಗೆ ಹೋಗ್ತಾರೆ. ಸಿಎಂ ಸಿದ್ದರಾಮಯ್ಯ ಮತ್ತೆ ದೆಹಲಿಗೆ ಹೋಗ್ತಾರೆ. ನಾಳೆಗೆ ಹೈಕಮಾಂಡ್ ಭೇಟಿ ಆಗ್ತಾರೆ. 16ನೇ ಹಣಕಾಸು ಆಯೋಗದ ಸಭೆಗೆ ಸಿಎಂ ಹಾಜರಾಗ್ತಾರೆ. ನಾಳೆಗೆ ದೆಹಲಿಗೆ ಹೋಗಿ ಸಭೆ ಬಳಿಕ ವರಿಷ್ಠರನ್ನ ಭೇಟಿ ಆಗ್ತಾರೆ ಸಿಎಂ ಸಿದ್ದರಾಮಯ್ಯ. ನಾಳೆಯ ಪರಿಷತ್ ನಾಮ ನಿರ್ದೇಶನದ ಪಟ್ಟಿ ಫೈನಲ್ ಮಾಡುವಂತ ಸಾಧ್ಯತೆಯೂ ಕೂಡ ಇದೆ. ದೆಹಲಿಗೆ ಸಿಎಂ ನಾಳೆ ಹೋಗ್ತಾರೆ. 16ನೇ ಹಣಕಾಸು ಆಯೋಗದ ಸಭೆಗೆ ಹೋಗ್ತಾರೆ. ವರಿಷ್ಠರನ್ನು ಕೂಡ ಭೇಟಿ ಆಗ್ತಾರೆ. ಅದರ ನಡುವೆ ಸಿದ್ದರಾಮಯ್ಯ ನಾಳೆಯೇ ಪರಿಷತ್ ನಾಮ ನಿರ್ದೇಶನ ಪಟ್ಟಿಯನ್ನ ಫೈನಲ್ ಮಾಡುವಂತ ಸಾಧ್ಯತೆಯೂ ಇದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ನಾಳೆ ಮತ್ತೆ ಸಿಎಂ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಏನೇನು ವಿಚಾರಕ್ಕೆ ಬಸವರಾಜ್? ರಂಜಿತ್, ಬಹಳ ಪ್ರಮುಖವಾಗಿ ನಿನ್ನೆಷ್ಟೇ ದೆಹಲಿಯಿಂದ ಸಿಎಂ ಸಿದ್ದರಾಮಯ್ಯ ಬೆಂಗಳೂರಿಗೆ ವಾಪಸ್ ಬಂದಿರತಕ್ಕಂಥದ್ದು. ಇದರ ನಡುವೆ ಪೂರ್ವ ನಿಯೋಜಿತ ಕಾರ್ಯಕ್ರಮದಂತೆ ಸಿಎಂ ಸಿದ್ದರಾಮಯ್ಯ ಅವರು ನಾಳೆ ಮಧ್ಯಾಹ್ನ 4 ಗಂಟೆಗೆ ದೆಹಲಿಗೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ. 13ನೇ ತಾರೀಕು 16ನೇ ಹಣಕಾಸು ಆಯೋಗದ ಒಂದು ಸಭೆ ಇದೆ. ಆ ಸಭೆ ಸಂಬಂಧವಾಗಿ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿ ಪ್ರಯಾಣ ಬೆಳೆಸಿದ್ದಾರೆ. ಇದರ ಜೊತೆಗೆ ಹೈಕಮಾಂಡ್ ನಾಯಕರು ನಿನ್ನೆ ಒಂದಷ್ಟು ಸೂಚನೆಗಳನ್ನ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿರ್ತಕ್ಕಂಥದ್ದು. ಒಂದು ಜಾತಿ ಗಣತಿ ವಿಚಾರವಾಗಿ ಮತ್ತು ವಿಧಾನ ಪರಿಷತ್ ನಾಮನಿರ್ದೇಶನ ಪಟ್ಟಿ ಅಂತಿಮ ಮಾಡಿಕೊಂಡು ಬನ್ನಿ ಎನ್ನುವಂಥದ್ದು. ಹೀಗಾಗಿ ಒಂದು ಸಿಎಂ ಅವರಿಗೆ ಒಂದು ದೊಡ್ಡ ಸವಾಲು. ಈಗಾಗಲೇ ಏನು 4 ನಾಮನಿರ್ದೇಶನ ಪಟ್ಟಿಯನ್ನ ಅಂತಿಮ ಮಾಡಲಾಗಿತ್ತು. ಅದಕ್ಕೆ ಹೈಕಮಾಂಡ್ ನಾಯಕರು ಒಪ್ಪಲಿಲ್ಲ. ಮತ್ತೆ ಒಂದಷ್ಟು ರಾಜ್ಯದ ಕಾರ್ಯಕರ್ತರು ಕೂಡ ಮತ್ತು ನಾಯಕರು ಅದಕ್ಕೆ ಅಡ್ಡಗಾಲಾಗಿದ್ರು. ಹೀಗಾಗಿ ಹೊಸ ಹೆಸರುಗಳನ್ನ ಆಯ್ಕೆ ಮಾಡಬೇಕಾದಂತ ಸಿಎಂ ಸಿದ್ದರಾಮಯ್ಯ ಕಡಿಮೆ ಸಮಯ ಇದೆ. ಹಾಗಾಗಿ ಇವತ್ತು ರಾತ್ರಿ ಒಳಗಡೆ ಈ ಒಂದು ಹೆಸರುಗಳನ್ನ ಫೈನಲ್ ಮಾಡುವಂತ ಸಾಧ್ಯತೆ ಇದೆ. ಒಂದಷ್ಟು ಶಾರ್ಟ್ ಲಿಸ್ಟ್ ಅನ್ನು ಮಾಡಿಕೊಂಡು ಹೈಕಮಾಂಡ್ಗೆ ಇದನ್ನ ವರದಿ ಕೊಟ್ಟಾಗ ಇದರಲ್ಲಿ ಎಷ್ಟರ ಹೆಸರುಗಳನ್ನ ಹೈಕಮಾಂಡ್ ಒಪ್ಪಿಕೊಳ್ಳುತ್ತೆ ಅನ್ನೋದನ್ನು ಕೂಡ ಕಾದು ನೋಡ್ಬೇಕಾಗುತ್ತೆ. ಒಟ್ಟಾರೆಯಾಗಿ ಕಾಂಗ್ರೆಸ್ ಹೈಕಮಾಂಡ್ ಒಂದಷ್ಟು ಸೂಚನೆಗಳನ್ನ ರಾಜ್ಯ ಸರ್ಕಾರಕ್ಕೆ ಕೊಡ್ತಾ ಇದ್ದಾರೆ. ಅದರ ಅನಿವಾರ್ಯತೆಯಿಂದಾಗಿ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಯ ಪ್ರಯಾಣ ಬೆಳೆಸಿ ಅವರ ಸಲಹೆ ಸೂಚನೆಗಳನ್ನ ಪಡೆಯಬೇಕಾದಂತ ಅನಿವಾರ್ಯತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗ ಎದುರಾಗ್ತಾ ಇದೆ. ರಂಜಿತ್, ಓಕೆ ಬಸವರಾಜ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. 16ನೇ ಹಣಕಾಸು ಆಯೋಗದ ಸಭೆಗೆ ಸಿಎಂ ಸಿದ್ದರಾಮಯ್ಯ ನಾಳೆ ಮತ್ತೆ ದೆಹಲಿಗೆ ಹೋಗ್ತಾರೆ. ಸಿಎಂ ಸಿದ್ದರಾಮಯ್ಯ ಮತ್ತೆ ದೆಹಲಿಗೆ ಹೋಗ್ತಾರೆ. ನಾಳೆಗೆ ಹೈಕಮಾಂಡ್ ಭೇಟಿ ಆಗ್ತಾರೆ. 16ನೇ ಹಣಕಾಸು ಆಯೋಗದ ಸಭೆಗೆ ಸಿಎಂ ಹಾಜರಾಗ್ತಾರೆ. ನಾಳೆಗೆ ದೆಹಲಿಗೆ ಹೋಗಿ ಸಭೆ ಬಳಿಕ ವರಿಷ್ಠರನ್ನ ಭೇಟಿ ಆಗ್ತಾರೆ ಸಿಎಂ ಸಿದ್ದರಾಮಯ್ಯ. ನಾಳೆಯ ಪರಿಷತ್ ನಾಮ ನಿರ್ದೇಶನದ ಪಟ್ಟಿ ಫೈನಲ್ ಮಾಡುವಂತ ಸಾಧ್ಯತೆಯೂ ಕೂಡ ಇದೆ. ದೆಹಲಿಗೆ ಸಿಎಂ ನಾಳೆ ಹೋಗ್ತಾರೆ. 16ನೇ ಹಣಕಾಸು ಆಯೋಗದ ಸಭೆಗೆ ಹೋಗ್ತಾರೆ. ವರಿಷ್ಠರನ್ನು ಕೂಡ ಭೇಟಿ ಆಗ್ತಾರೆ. ಅದರ ನಡುವೆ ಸಿದ್ದರಾಮಯ್ಯ ನಾಳೆಯೇ ಪರಿಷತ್ ನಾಮ ನಿರ್ದೇಶನ ಪಟ್ಟಿಯನ್ನ ಫೈನಲ್ ಮಾಡುವಂತ ಸಾಧ್ಯತೆಯೂ ಇದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ನಾಳೆ ಮತ್ತೆ ಸಿಎಂ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಏನೇನು ವಿಚಾರಕ್ಕೆ ಬಸವರಾಜ್? ರಂಜಿತ್, ಬಹಳ ಪ್ರಮುಖವಾಗಿ ನಿನ್ನೆಷ್ಟೇ ದೆಹಲಿಯಿಂದ ಸಿಎಂ ಸಿದ್ದರಾಮಯ್ಯ ಬೆಂಗಳೂರಿಗೆ ವಾಪಸ್ ಬಂದಿರತಕ್ಕಂಥದ್ದು. ಇದರ ನಡುವೆ ಪೂರ್ವ ನಿಯೋಜಿತ ಕಾರ್ಯಕ್ರಮದಂತೆ ಸಿಎಂ ಸಿದ್ದರಾಮಯ್ಯ ಅವರು ನಾಳೆ ಮಧ್ಯಾಹ್ನ 4 ಗಂಟೆಗೆ ದೆಹಲಿಗೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ. 13ನೇ ತಾರೀಕು 16ನೇ ಹಣಕಾಸು ಆಯೋಗದ ಒಂದು ಸಭೆ ಇದೆ. ಆ ಸಭೆ ಸಂಬಂಧವಾಗಿ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿ ಪ್ರಯಾಣ ಬೆಳೆಸಿದ್ದಾರೆ. ಇದರ ಜೊತೆಗೆ ಹೈಕಮಾಂಡ್ ನಾಯಕರು ನಿನ್ನೆ ಒಂದಷ್ಟು ಸೂಚನೆಗಳನ್ನ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿರ್ತಕ್ಕಂಥದ್ದು. ಒಂದು ಜಾತಿ ಗಣತಿ ವಿಚಾರವಾಗಿ ಮತ್ತು ವಿಧಾನ ಪರಿಷತ್ ನಾಮನಿರ್ದೇಶನ ಪಟ್ಟಿ ಅಂತಿಮ ಮಾಡಿಕೊಂಡು ಬನ್ನಿ ಎನ್ನುವಂಥದ್ದು. ಹೀಗಾಗಿ ಒಂದು ಸಿಎಂ ಅವರಿಗೆ ಒಂದು ದೊಡ್ಡ ಸವಾಲು. ಈಗಾಗಲೇ ಏನು 4 ನಾಮನಿರ್ದೇಶನ ಪಟ್ಟಿಯನ್ನ ಅಂತಿಮ ಮಾಡಲಾಗಿತ್ತು. ಅದಕ್ಕೆ ಹೈಕಮಾಂಡ್ ನಾಯಕರು ಒಪ್ಪಲಿಲ್ಲ. ಮತ್ತೆ ಒಂದಷ್ಟು ರಾಜ್ಯದ ಕಾರ್ಯಕರ್ತರು ಕೂಡ ಮತ್ತು ನಾಯಕರು ಅದಕ್ಕೆ ಅಡ್ಡಗಾಲಾಗಿದ್ರು. ಹೀಗಾಗಿ ಹೊಸ ಹೆಸರುಗಳನ್ನ ಆಯ್ಕೆ ಮಾಡಬೇಕಾದಂತ ಸಿಎಂ ಸಿದ್ದರಾಮಯ್ಯ ಕಡಿಮೆ ಸಮಯ ಇದೆ. ಹಾಗಾಗಿ ಇವತ್ತು ರಾತ್ರಿ ಒಳಗಡೆ ಈ ಒಂದು ಹೆಸರುಗಳನ್ನ ಫೈನಲ್ ಮಾಡುವಂತ ಸಾಧ್ಯತೆ ಇದೆ. ಒಂದಷ್ಟು ಶಾರ್ಟ್ ಲಿಸ್ಟ್ ಅನ್ನು ಮಾಡಿಕೊಂಡು ಹೈಕಮಾಂಡ್ಗೆ ಇದನ್ನ ವರದಿ ಕೊಟ್ಟಾಗ ಇದರಲ್ಲಿ ಎಷ್ಟರ ಹೆಸರುಗಳನ್ನ ಹೈಕಮಾಂಡ್ ಒಪ್ಪಿಕೊಳ್ಳುತ್ತೆ ಅನ್ನೋದನ್ನು ಕೂಡ ಕಾದು ನೋಡ್ಬೇಕಾಗುತ್ತೆ. ಒಟ್ಟಾರೆಯಾಗಿ ಕಾಂಗ್ರೆಸ್ ಹೈಕಮಾಂಡ್ ಒಂದಷ್ಟು ಸೂಚನೆಗಳನ್ನ ರಾಜ್ಯ ಸರ್ಕಾರಕ್ಕೆ ಕೊಡ್ತಾ ಇದ್ದಾರೆ. ಅದರ ಅನಿವಾರ್ಯತೆಯಿಂದಾಗಿ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಯ ಪ್ರಯಾಣ ಬೆಳೆಸಿ ಅವರ ಸಲಹೆ ಸೂಚನೆಗಳನ್ನ ಪಡೆಯಬೇಕಾದಂತ ಅನಿವಾರ್ಯತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗ ಎದುರಾಗ್ತಾ ಇದೆ. ರಂಜಿತ್, ಓಕೆ ಬಸವರಾಜ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. 16ನೇ ಹಣಕಾಸು ಆಯೋಗದ ಸಭೆಗೆ ಸಿಎಂ ಸಿದ್ದರಾಮಯ್ಯ ನಾಳೆ ಮತ್ತೆ ದೆಹಲಿಗೆ ಹೋಗ್ತಾರೆ. ಸಿಎಂ ಸಿದ್ದರಾಮಯ್ಯ ಮತ್ತೆ ದೆಹಲಿಗೆ ಹೋಗ್ತಾರೆ. ನಾಳೆಗೆ ಹೈಕಮಾಂಡ್ ಭೇಟಿ ಆಗ್ತಾರೆ. 16ನೇ ಹಣಕಾಸು ಆಯೋಗದ ಸಭೆಗೆ ಸಿಎಂ ಹಾಜರಾಗ್ತಾರೆ. ನಾಳೆಗೆ ದೆಹಲಿಗೆ ಹೋಗಿ ಸಭೆ ಬಳಿಕ ವರಿಷ್ಠರನ್ನ ಭೇಟಿ ಆಗ್ತಾರೆ ಸಿಎಂ ಸಿದ್ದರಾಮಯ್ಯ. ನಾಳೆಯ ಪರಿಷತ್ ನಾಮ ನಿರ್ದೇಶನದ ಪಟ್ಟಿ ಫೈನಲ್ ಮಾಡುವಂತ ಸಾಧ್ಯತೆಯೂ ಕೂಡ ಇದೆ. ದೆಹಲಿಗೆ ಸಿಎಂ ನಾಳೆ ಹೋಗ್ತಾರೆ. 16ನೇ ಹಣಕಾಸು ಆಯೋಗದ ಸಭೆಗೆ ಹೋಗ್ತಾರೆ.
ವರಿಷ್ಠರನ್ನು ಕೂಡ ಭೇಟಿ ಆಗ್ತಾರೆ. ಅದರ ನಡುವೆ ಸಿದ್ದರಾಮಯ್ಯ ನಾಳೆಯೇ ಪರಿಷತ್ ನಾಮನಿರ್ದೇಶನ ಪಟ್ಟಿಯನ್ನ ಫೈನಲ್ ಮಾಡುವಂತ ಸಾಧ್ಯತೆಯೂ ಇದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ನಾಳೆ ಮತ್ತೆ ಸಿಎಂ ಡೆಲ್ಲಿಗೆ ಹೋಗ್ತಾ ಇದ್ದಾರೆ, ಏನೇನು ವಿಚಾರಕ್ಕೆ ಬಸವರಾಜ್? ರಂಜಿತ್, ಬಹಳ ಪ್ರಮುಖವಾಗಿ ನಿನ್ನೆಷ್ಟೇ ದೆಹಲಿಯಿಂದ ಸಿಎಂ ಸಿದ್ದರಾಮಯ್ಯ ಅವರು ಬೆಂಗಳೂರಿಗೆ ವಾಪಸ್ ಬಂದಿರತಕ್ಕಂಥದ್ದು. ಇದರ ನಡುವೆ ಪೂರ್ವ ನಿಯೋಜಿತ ಕಾರ್ಯಕ್ರಮದಂತೆ ಸಿಎಂ ಸಿದ್ದರಾಮಯ್ಯ ಅವರು ನಾಳೆ ಮಧ್ಯಾಹ್ನ 4 ಗಂಟೆಗೆ ದೆಹಲಿಗೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ. 13ನೇ ತಾರೀಕು 16ನೇ ಹಣಕಾಸು ಆಯೋಗದ ಒಂದು ಸಭೆ ಇದೆ. ಆ ಸಭೆಯ ಸಂಬಂಧವಾಗಿ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿ ಪ್ರಯಾಣ ಬೆಳೆಸಿದ್ದಾರೆ. ಇದರ ಜೊತೆಗೆ ಹೈಕಮಾಂಡ್ ನಾಯಕರು ನಿನ್ನೆ ಒಂದಷ್ಟು ಸೂಚನೆಗಳನ್ನ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿರ್ತಕ್ಕಂಥದ್ದು. ಒಂದು ಜಾತಿ ಗಣತಿ ವಿಚಾರವಾಗಿ ಮತ್ತು ವಿಧಾನ ಪರಿಷತ್ ನಾಮನಿರ್ದೇಶನ ಪಟ್ಟಿ ಅಂತಿಮ ಮಾಡಿಕೊಂಡು ಬನ್ನಿ ಅನ್ನುವಂಥದ್ದು. ಹೀಗಾಗಿ ಒಂದು ಸಿಎಂ ಅವರಿಗೆ ಒಂದು ದೊಡ್ಡ ಸವಾಲು. ಈಗಾಗಲೇ ಏನು 4 ನಾಮನಿರ್ದೇಶನ ಪಟ್ಟಿಯನ್ನ ಅಂತಿಮ ಮಾಡಲಾಗಿತ್ತು. ಅದಕ್ಕೆ ಹೈಕಮಾಂಡ್ ನಾಯಕರು ಒಪ್ಪಲಿಲ್ಲ. ಮತ್ತೆ ಒಂದಷ್ಟು ರಾಜ್ಯದ ಕಾರ್ಯಕರ್ತರು ಕೂಡ ಮತ್ತು ನಾಯಕರು ಅದಕ್ಕೆ ಅಡ್ಡಗಾಲಾಗಿದ್ರು. ಹೀಗಾಗಿ ಹೊಸ ಹೆಸರುಗಳನ್ನ ಆಯ್ಕೆ ಮಾಡಬೇಕಾದಂತ ಸಿಎಂ ಸಿದ್ದರಾಮಯ್ಯ ಕಡಿಮೆ ಸಮಯ ಇದೆ. ಹಾಗಾಗಿ ಇವತ್ತು ರಾತ್ರಿ ಒಳಗಡೆ ಈ ಒಂದು ಹೆಸರುಗಳನ್ನ ಫೈನಲ್ ಮಾಡುವಂತ ಸಾಧ್ಯತೆ ಇದೆ. ಒಂದಷ್ಟು ಶಾರ್ಟ್ ಲಿಸ್ಟ್ ಅನ್ನು ಮಾಡಿಕೊಂಡು ಹೈಕಮಾಂಡ್ಗೆ ಇದನ್ನ ವರದಿಯನ್ನು ಕೊಟ್ಟಾಗ ಇದರಲ್ಲಿ ಎಷ್ಟರ ಹೆಸರುಗಳನ್ನ ಹೈಕಮಾಂಡ್ ಒಪ್ಕೊಳ್ಳುತ್ತೆ ಅನ್ನೋದನ್ನು ಕೂಡ ಕಾದು ನೋಡ್ಬೇಕಾಗುತ್ತೆ. ಒಟ್ಟಾರೆಯಾಗಿ ಕಾಂಗ್ರೆಸ್ ಹೈಕಮಾಂಡ್ ಒಂದಷ್ಟು ಸೂಚನೆಗಳನ್ನ ರಾಜ್ಯ ಸರ್ಕಾರಕ್ಕೆ ಕೊಡ್ತಾ ಇದ್ದಾರೆ. ಅದರ ಅನಿವಾರ್ಯತೆಯಿಂದಾಗಿ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಯ ಪ್ರಯಾಣ ಬೆಳೆಸಿ ಅವರ ಸಲಹೆ ಸೂಚನೆಗಳನ್ನ ಪಡೆಯಬೇಕಾದಂತ ಅನಿವಾರ್ಯತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗ ಎದುರಾಗ್ತಾ ಇದೆ. ರಂಜಿತ್. ಓಕೆ ಬಸವರಾಜ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. 16ನೇ ಹಣಕಾಸು ಆಯೋಗದ ಸಭೆಗೆ ಸಿಎಂ ಸಿದ್ದರಾಮಯ್ಯ ನಾಳೆ ಮತ್ತೆ ದೆಹಲಿಗೆ ಹೋಗ್ತಾರೆ. ಸಿಎಂ ಸಿದ್ದರಾಮಯ್ಯ ಮತ್ತೆ ದೆಹಲಿಗೆ ಹೋಗ್ತಾರೆ. ನಾಳೆಗೆ ಹೈಕಮಾಂಡ್ ಭೇಟಿ ಆಗ್ತಾರೆ. 16ನೇ ಹಣಕಾಸು ಆಯೋಗದ ಸಭೆಗೆ ಸಿಎಂ ಹಾಜರಾಗ್ತಾರೆ. ನಾಳೆಗೆ ದೆಹಲಿಗೆ ಹೋಗಿ ಸಭೆ ಬಳಿಕ ವರಿಷ್ಠರನ್ನ ಭೇಟಿ ಆಗ್ತಾರೆ ಸಿಎಂ ಸಿದ್ದರಾಮಯ್ಯ. ನಾಳೆಯೇ ಪರಿಷತ್ ನಾಮ ನಿರ್ದೇಶನದ ಪಟ್ಟಿ ಫೈನಲ್ ಮಾಡುವಂತ ಸಾಧ್ಯತೆಯೂ ಕೂಡ ಇದೆ. ದೆಹಲಿಗೆ ಸಿಎಂ ನಾಳೆ ಹೋಗ್ತಾರೆ. 16ನೇ ಹಣಕಾಸು ಆಯೋಗದ ಸಭೆಗೆ ಹೋಗ್ತಾರೆ. ವರಿಷ್ಠರನ್ನು ಕೂಡ ಭೇಟಿ ಆಗ್ತಾರೆ. ಅದರ ನಡುವೆ ಸಿದ್ದರಾಮಯ್ಯ ನಾಳೆಯೇ ಪರಿಷತ್ ನಾಮನಿರ್ದೇಶನ ಪಟ್ಟಿಯನ್ನ ಫೈನಲ್ ಮಾಡುವಂತ ಸಾಧ್ಯತೆಯೂ ಇದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ನಾಳೆ ಮತ್ತೆ ಸಿಎಂ ಡೆಲ್ಲಿಗೆ ಹೋಗ್ತಾ ಇದ್ದಾರೆ, ಏನೇನು ವಿಚಾರಕ್ಕೆ ಬಸವರಾಜ್? ರಂಜಿತ್, ಬಹಳ ಪ್ರಮುಖವಾಗಿ ನಿನ್ನೆಷ್ಟೇ ದೆಹಲಿಯಿಂದ ಸಿಎಂ ಸಿದ್ದರಾಮಯ್ಯ ಅವರು ಬೆಂಗಳೂರಿಗೆ ವಾಪಸ್ ಬಂದಿರತಕ್ಕಂಥದ್ದು. ಇದರ ನಡುವೆ ಪೂರ್ವ ನಿಯೋಜಿತ ಕಾರ್ಯಕ್ರಮದಂತೆ ಸಿಎಂ ಸಿದ್ದರಾಮಯ್ಯ ಅವರು ನಾಳೆ ಮಧ್ಯಾಹ್ನ 4 ಗಂಟೆಗೆ ದೆಹಲಿಗೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ. 13ನೇ ತಾರೀಕು 16ನೇ ಹಣಕಾಸು ಆಯೋಗದ ಒಂದು ಸಭೆ ಇದೆ. ಆ ಸಭೆಯ ಸಂಬಂಧವಾಗಿ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿ ಪ್ರಯಾಣ ಬೆಳೆಸಿದ್ದಾರೆ. ಇದರ ಜೊತೆಗೆ ಹೈಕಮಾಂಡ್ ನಾಯಕರು ನಿನ್ನೆ ಒಂದಷ್ಟು ಸೂಚನೆಗಳನ್ನ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿರ್ತಕ್ಕಂಥದ್ದು. ಒಂದು ಜಾತಿ ಗಣತಿ ವಿಚಾರವಾಗಿ ಮತ್ತು ವಿಧಾನ ಪರಿಷತ್ ನಾಮನಿರ್ದೇಶನ ಪಟ್ಟಿ ಅಂತಿಮ ಮಾಡಿಕೊಂಡು ಬನ್ನಿ ಅನ್ನುವಂಥದ್ದು. ಹೀಗಾಗಿ ಒಂದು ಸಿಎಂ ಅವರಿಗೆ ಒಂದು ದೊಡ್ಡ ಸವಾಲು. ಈಗಾಗಲೇ ಏನು 4 ನಾಮನಿರ್ದೇಶನ ಪಟ್ಟಿಯನ್ನ ಅಂತಿಮ ಮಾಡಲಾಗಿತ್ತು. ಅದಕ್ಕೆ ಹೈಕಮಾಂಡ್ ನಾಯಕರು ಒಪ್ಪಲಿಲ್ಲ. ಮತ್ತೆ ಒಂದಷ್ಟು ರಾಜ್ಯದ ಕಾರ್ಯಕರ್ತರು ಕೂಡ ಮತ್ತು ನಾಯಕರು ಅದಕ್ಕೆ ಅಡ್ಡಗಾಲಾಗಿದ್ರು. ಹೀಗಾಗಿ ಹೊಸ ಹೆಸರುಗಳನ್ನ ಆಯ್ಕೆ ಮಾಡಬೇಕಾದಂತ ಸಿಎಂ ಸಿದ್ದರಾಮಯ್ಯ ಕಡಿಮೆ ಸಮಯ ಇದೆ. ಹಾಗಾಗಿ ಇವತ್ತು ರಾತ್ರಿ ಒಳಗಡೆ ಈ ಒಂದು ಹೆಸರುಗಳನ್ನ ಫೈನಲ್ ಮಾಡುವಂತ ಸಾಧ್ಯತೆ ಇದೆ. ಒಂದಷ್ಟು ಶಾರ್ಟ್ ಲಿಸ್ಟ್ ಅನ್ನು ಮಾಡಿಕೊಂಡು ಹೈಕಮಾಂಡ್ಗೆ ಇದನ್ನ ವರದಿಯನ್ನು ಕೊಟ್ಟಾಗ ಇದರಲ್ಲಿ ಎಷ್ಟರ ಹೆಸರುಗಳನ್ನ ಹೈಕಮಾಂಡ್ ಒಪ್ಕೊಳ್ಳುತ್ತೆ ಅನ್ನೋದನ್ನು ಕೂಡ ಕಾದು ನೋಡ್ಬೇಕಾಗುತ್ತೆ. ಒಟ್ಟಾರೆಯಾಗಿ ಕಾಂಗ್ರೆಸ್ ಹೈಕಮಾಂಡ್ ಒಂದಷ್ಟು ಸೂಚನೆಗಳನ್ನ ರಾಜ್ಯ ಸರ್ಕಾರಕ್ಕೆ ಕೊಡ್ತಾ ಇದ್ದಾರೆ. ಅದರ ಅನಿವಾರ್ಯತೆಯಿಂದಾಗಿ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಯ ಪ್ರಯಾಣ ಬೆಳೆಸಿ ಅವರ ಸಲಹೆ ಸೂಚನೆಗಳನ್ನ ಪಡೆಯಬೇಕಾದಂತ ಅನಿವಾರ್ಯತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗ ಎದುರಾಗ್ತಾ ಇದೆ. ರಂಜಿತ್. ಓಕೆ ಬಸವರಾಜ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.